ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಭನ್ನ ಕಸ್ತೂರಿ, ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣು ಶರಣಾರ್ಥಿಗಳು. ಇಂದು ನಾನು ಅಧಿಕಾರ, ಸಿರಿ, ಸಂಪತ್ತು ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಸಾಮಾನ್ಯವಾಗಿ ನಮಗೆ ಅಧಿಕಾರ, ಸಂಪತ್ತು ಇದ್ದಾಗ, ರೂಪ, ಯೌವನ ಇದ್ದಾಗ ನಾವು ಗುರು ಹಿರಿಯರನ್ನು, ಇನ್ನಿತರ ಜನರನ್ನು ನಾವು ವಕ್ರ ದೃಷ್ಟಿಯಿಂದ ನೋಡಿ ಅವರನ್ನು ಕಡೆಗಾಣಿಸುತ್ತೇವೆ. ಯಾವ ರೀತಿಯಾಗಿ ಕಾಡು, ಇಡೀ ಕಾಡನ್ನೆಲ್ಲ ಬೆಂಕಿ ನಾಶ ಮಾಡುವಂತೆ ಇವು ಅಧಿಕಾರ, ಸಂಪತ್ತು, ರೂಪ, ಯೌವನ ಅವನ ವ್ಯಕ್ತಿತ್ವವನ್ನು ಹಾಳು ಮಾಡುತ್ತವೆ, ಅಂದರೆ ನಾಶ ಮಾಡುತ್ತವೆ. ಒಂದು ರೋಗ ಬಂದಾಗ ನಾವು ಚಿಕಿತ್ಸೆ ಮಾಡಿಕೊಳ್ಳುವಂತೆ, ಜ್ವರ ಬಂದಾಗ ತಕ್ಷಣ ವೈದ್ಯರ ಬಳಿಗೆ ಹೋಗುವಂತೆ, ನಮಗೆ ಬಡತನ ಇರಲಿ, ಸಿರಿವಂತಿಕೆ ಇರಲಿ, ಅಧಿಕಾರವಿರಲಿ, ಗುಡಿಸಲೇ ಇರಲಿ, ಅರಮನೆಯೇ ಇರಲಿ, ಆದರೆ ಶಿವನಾಮವನ್ನು ಸ್ಮರಿಸುವುದು, ಅನ್ನದಾಸೋಹ ಮಾಡದೇ ಇರುವುದು, ನಮಗೆ ಎಷ್ಟೋ ಪ್ರಸಂಗಗಳು ಬರುತ್ತವೆ. ಆದ್ದರಿಂದ ಎಚ್ಚರಿಕೆ ವಹಿಸಿ ಯಾರನ್ನೂ ಕಡೆಗಾಣಿಸಬಾರದು, ತಿರಸ್ಕರಿಸಬಾರದು. ಕಷ್ಟ ಬಂದಾಗ ಮಾತ್ರ ನಾವು ಶಿವನನ್ನೇ ನೆನೆಸುತ್ತೇವೆ. ಯಾವ ರೀತಿಯಾಗಿ ರೋಗ ಬಂದಾಗ ವೈದ್ಯರ ಬಳಿಗೆ ಹೋಗುವಂತೆ, ಆಗ ನಮಗೆ ಶಿವನ ನೆನಪಾಗುತ್ತದೆ. ನಾವು ಮಾಡಿದ ಕರ್ಮ ಎಂದು ನಮ್ಮನ್ನೇ ನಾವೇ ಅರಿತುಕೊಳ್ಳುತ್ತೇವೆ. ಆದ್ದರಿಂದ ಜೀವನದಲ್ಲಿ ಚಿಕಿತ್ಸಾ ಕ್ರಮಗಳನ್ನು ನಾವು ಅನುಸರಿಸಬೇಕು. ನಮ್ಮ ಜೀವನ ಸರಿ ಹೋಗಲು, ಬಡತನ ಬರದೇ ಇರಲು, ಕಷ್ಟ ನಷ್ಟಗಳು ಬರದೇ ಇರಲು ನಾವು ಶಿವನಾಮವನ್ನು, ಅನ್ನದಾಸೋಹವನ್ನು ಬಿಡಬಾರದು. ಸಿರಿವಂತಿಕೆ ಬಂದಾಗ, ಅಧಿಕಾರ ಇದ್ದಾಗ, ಯಾರಾದರೂ ನಮಗೆ ಭೇಟಿಯಾಗಲು ಬಂದಾಗ ಅವರನ್ನು ಗೇಟಿನಿಂದಲೇ ನಾವು ಹೊರಗೆ ಹಾಕುತ್ತೇವೆ. ಮನೆಯಲ್ಲಿ ಇದ್ದರೂ ಸಹಿತ ಇಲ್ಲ ಎಂದು ಹೇಳಿಬಿಡುತ್ತೇವೆ. ಆದ್ದರಿಂದ ಇವು ಎಲ್ಲ ನಮಗೆ ಒಗ್ಗದ ಆಹಾರಗಳು. ಅತಿಯಾಗಿ ಮಿತಿ ಇಲ್ಲದೆ ನಾವು ಊಟ ಮಾಡಿದಾಗ ನಮ್ಮ ಹೊಟ್ಟೆ ಕೆಡುವಂತೆ ಆಹಾರ ಜೀರ್ಣಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಲು ನಾವು ಯಾರನ್ನೂ ದ್ವೇಷಿಸಬಾರದು, ಈರ್ಷೆ ಮಾಡಬಾರದು. ಎಲ್ಲರನ್ನೂ ಸರ್ವ ಸಮಭಾವದಿಂದ ನೋಡಿದಾಗ ಮಾತ್ರ ಆ ಶಿವನ ಮೆಚ್ಚುಗೆಯನ್ನು ಪಡೆಯುತ್ತೇವೆ. ಹೀಗೆ ನಮ್ಮ ಸ್ಥಿತಿ ಹೀಗೇಕೆ ಆಯಿತು ಎಂದು ಒಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಒಮ್ಮೊಮ್ಮೆ ಆ ಶಿವನು ಕಷ್ಟ ನಷ್ಟಗಳನ್ನು ಕೊಡುತ್ತಾನೆ. ನಮ್ಮ ಜೀವನದಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿಬಿಡುತ್ತಾನೆ. ಅವುಗಳಿಗೆ ನಾವು ಹೆದರದೆ ನಮ್ಮ ಅವಶ್ಯಕತೆಗೆ ಅನುಸಾರವಾಗಿ ನಮ್ಮ ಜೀವನ ಸಾಗಬೇಕು. ನಾವು ಸಂಪಾದಿಸಿದ್ದು ನಮ್ಮ ಹಿತಕ್ಕಾಗಿ ಅಲ್ಲದೆ ಲೋಕಹಿತಕ್ಕಾಗಿ ಅದು ಸಮರ್ಪಣೆಯಾಗಬೇಕು. ಆದ್ದರಿಂದ
ವಿಶ್ವಗುರು ಅನ್ನಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ಏನು ಬಂದಿರಿ ಹದುಳವಿದ್ದಿರಿ ಎಂದಡೆ, ಏನು ಬಂದಿರಿ ಹದುಳವಿದ್ದರೆ ಎಂದಡೆ ನಿಮ್ಮ ಮೈಸಿರಿ ಹಾರಿ ಹೋವುದೇ, ಕುಳ್ಳಿರೆಂದಡೆ ನೆಲ ಕುಳಿ ಹೋವುದೇ, ಒಡನೆ ನುಡಿದಡೆ ಸಿರಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದಡೆ ಕೆಡುವಿ ಮೂಗ ಕೊಯ್ಯದೆ ಮಾನವನೇ ಕೂಡಲ ಸಂಗಮ ದೇವ. ಕೆಲವು ಜನ ಮಾತಿನಲ್ಲಿ ಸವಿಯಾಗಿ ರುಚಿಯಾಗಿ ಮಾತನಾಡುತ್ತಾರೆ, ನಮ್ಮನ್ನು ಯಾಮಾರಿಸಿ ಬಿಡುತ್ತಾರೆ. ಯಾರಾದರೂ ಎದುರಿಗೆ ಬಂದರೆ ಅವರು ಮಾತನಾಡುವುದಿಲ್ಲ, ಕೇವಲ ಹಾಂ ಹೂ ಎಂದೇ ಟಾಟಾ ಮಾಡಿ ಹೋಗಿಬಿಡುತ್ತಾರೆ. ಆದ್ದರಿಂದ ಎಲ್ಲರನ್ನೂ ನಾವು ಅಂದರೆ ನಮಗೆ ಮೈಗೆ ಹತ್ತುತ್ತದೆ ಎಂದು ಅವರು ಜಾರಿಕೊಳ್ಳುತ್ತಾರೆ. ಅವರು ಸಹೋದರಿಯಾಗಲಿ ಸಹೋದರಿಯಾಗಲಿ ಬಂಧು ಬಳಗದವರಾಗಲಿ ಅಧಿಕಾರ ಸಂಪತ್ತು ಇದ್ದವರು ತಮ್ಮ ಲೆವೆಲ್ವನ್ನು ಕಾಯ್ಕೊಂಡು ಹೋಗಿಬಿಡುತ್ತಾರೆ. ಅಂದರೆ ಜೀವನದ ಒಂದು ಮೆಟ್ಟಿಲು ಬಡವರು ಬಡವರನ್ನೇ ನಂಬುವಂತೆ, ಶ್ರೀಮಂತರು ಶ್ರೀಮಂತರನ್ನೇ ನಂಬುವಂತೆ ಈ ಅಧಿಕಾರ ಸಂಪತ್ತು ಮಾಡಿಬಿಡುತ್ತದೆ. ಆದ್ದರಿಂದ ನಾವು ಎಲ್ಲರನ್ನೂ ಸರಿ ಸಮಭಾವದಿಂದ ನೋಡಿದಾಗ ನಮ್ಮ ವ್ಯಕ್ತಿತ್ವ ವಿಕಸನ ಹೊಂದುತ್ತದೆ. ನಮ್ಮ ಚಟಗಳು ಏನಾದರೂ ಇದ್ದರೆ ಅವು ಇತಿಮಿತಿಯಾಗಿರಬೇಕು. ಅವು ಹೆಚ್ಚಾದರೆ ನಮಗೆ ರೋಗ ಖಂಡಿತ ಬರುತ್ತದೆ ಎಂಬುದನ್ನು ನಾವು ಅರಿತಿರಬೇಕು. ಅದರಂತೆ ಸಂಪತ್ತಾಗಲಿ ಅಧಿಕಾರವಾಗಲಿ ಬಂದಾಗ ನಾವು ಅರಿತು ನಡೆಯಬೇಕು. ಊಟದಲ್ಲಿ ಖಾರವು ಹೆಚ್ಚಾದರೆ ಹೇಗೆ ಬಿಕ್ಕಳಿಕೆ ಬರುತ್ತದೆ, ಹಾಗೆ ಸಂಪತ್ತು ಹೆಚ್ಚಾದಾಗ ಅಧಿಕಾರ ಹೆಚ್ಚಾದಾಗ ಮುಂದೆ ರೋಗ ಬರುವುದು ಖಂಡಿತ. ಆದ್ದರಿಂದ ಬಿಕ್ಕಳಿಕೆ ಅಜೀರ್ಣವಾಗದಂತೆ ನಾವು ನಡೆದುಕೊಳ್ಳಬೇಕು. ರೋಗ ಬಂದಾಗ ಹೆಂಡತಿ ಮಕ್ಕಳು ಕೈ ಬಿಡುವಂತೆ ಅಧಿಕಾರ ಸಂಪತ್ತು ಇಲ್ಲದಾಗ ಎಲ್ಲರೂ ಕೈ ಬಿಡುತ್ತಾರೆ. ಆದ್ದರಿಂದ ಅಧಿಕಾರ ಇದ್ದಾಗ